ಸಿಲಿಕಾನ್ ಸಿಟಿಯಲ್ಲಿ ಮರಗಳ ನಾಶಕ್ಕೆ ಕೊನೆ ಇಲ್ವಾ ಅನ್ನುವ ಪ್ರಶ್ನೆ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅಭಿವೃದ್ಧಿ ಹೆಸರಿನಲ್ಲಿ 10 ಮರಗಳ ಮಾರಣ ಹೋಮಕ್ಕೆ ಪ್ಲಾನ್ ಮಾಡ್ತಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ರಸ್ತೆ ಅಗಲೀಕರಣ ಆಗಬೇಕು, ವೈಟ್ ಟ್ಯಾಪಿಂಗ್ ಆಗಬೇಕು, ಚರಂಡಿ ಮಾಡಬೇಕು, ಈ ಥರದ್ದೆಲ್ಲ ಆದಾಗ ಹಲವಾರು ಮರಗಳನ್ನ ಕಡಿದುಳಿಸಿದ್ದಾರೆ. ಒಂದು ಕ್ಷಣ ಅದಕ್ಕೂ ಒಪ್ಪಲ್ಲ, ಆದ್ರೂ ರಸ್ತೆ ಅಗಲ ಆಗ್ಬೇಕಪ್ಪ, ಬೆಳೀತಾ ಇದೆ ಸಿಟಿ ಅಂತ ತಡ್ಕೊಂಡ್ರು. ಬಸವನಗುಡಿಯ ಬಹಳ ಫೇಮಸ್ ಕೃಷ್ಣ ಪಾರ್ಕ್, ಆ ಪಾರ್ಕ್ ನಲ್ಲಿ ಮರಕ್ಕೆ ಕೊಡಲಿ ಆಗ್ತಿದ್ದಾರಂತೆ. ಮರ ಕೆಡವಿ ಅದೇ ಜಾಗದಲ್ಲಿ ಸೋಲಾರ್ ಫಲಕ ಅಳವಡಿಕೆಗೆ ಪ್ಲಾನ್. ಓಹೋ, ಒಂದು ಮರಕ್ಕೆ ಈಗಾಗಲೇ ಕೊಡ್ಲಿ ಹಾಕಿದ್ದಾರೆ. ದೃಶ್ಯ ತೋರಿಸ್ತಾ ಇದೀವಿ, ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. 10 ಮರಗಳ ಉಳಿಸೋದಕ್ಕೆ ಈಗ ಸಿದ್ಧತೆ ನಡೀತಾ ಇದೆ. ಉರುಳಿಸೋದಕ್ಕೆ ಅಂದ್ರೆ ಒಂದನ್ನು ಉಳಿಸಿದ್ದಾರೆ, ಒಂದು ಉಳಿಸಿದ್ದಕ್ಕೆ ಹಿಂಗೆ ಕಾಣಿಸ್ತಾ ಇದೆ. ಇನ್ನು 10 ಮರ ಕಡಿಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರಂತೆ. ಬಿಬಿಎಂಪಿ ಅನುಮತಿ ಪಡೆಯದೆ, ಐ ರಿಪೀಟ್, ಬಿಬಿಎಂಪಿ ಅವ್ರ ಪರ್ಮಿಷನ್ ಕೊಟ್ಟಿಲ್ಲ. ಮರಗಳಿಗೆ ಬಿದ್ದಿದೆ ಈ ಕೊಡಲಿಗಳು. ಮರಗಳ ರಕ್ಷಣೆ ಮಾಡಬೇಕಾದವರೇ ಇಂಥ ಕೃತ್ಯ ಮಾಡಿದ್ರೆ ಹೆಂಗೆ? ಎಡಭಾಗದ ದೃಶ್ಯ, ಒಂದು ಎಕ್ಸ್ಕ್ಲೂಸಿವ್ ಬೆಳಂಬೆಳಗ್ಗೆ ಲೈವ್ ದೃಶ್ಯ ತೋರಿಸ್ತಾ ಇದ್ದೀವಿ. ಮರಗಳ ರಕ್ಷಣೆಗೆ ಮುಂದಾಗಬೇಕು ಈಗ ಬಿಬಿಎಂಪಿ ಅವರು, ಅರಣ್ಯ ವಿಭಾಗದವರು. ಮಾಡ್ತಾರಾ? ಈಗ್ಲಾದ್ರೂ ನಮಗ್ ಗೊತ್ತಿರ್ಲಿಲ್ಲ, ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅವ್ರು ಹೇಳ್ತಾರಾ, ಅಥವಾ ಗೊತ್ತಾಯ್ತಪ್ಪ ಈಗ್ಲಾದ್ರೂ ಹೋಗಿ ಕಾಪಾಡ್ತೀವಿ ಅಂತಾರ? ಹಾಗಾಗಿ ಅಲ್ಲಿರುವ ಎಲ್ಲ ವಾಕರ್ಸ್ ಅಸೋಸಿಯೇಷನ್ ಅವರು, ಇನ್ನಿತರರು ಈಗಾಗಲೇ ಕೃಷ್ಣ ಪಾರ್ಕ್ ಬಂದ್ರು ಬೆಳ್ಳಂಬೆಳಗ್ಗೆ. ಅವರೆಲ್ಲರೂ ಕೂಡ ಫಲಕಗಳನ್ನು ಹಿಡಿದಿದ್ದಾರೆ. ನಾವು ಕಡಿಯೋಕ್ ಬಿಡಲ್ಲ ಅಂತ ಅವರು ಕೂಡ ಇದೀಗ ಒಂದು ತಮ್ಮ ಪ್ರತಿಭಟನೆಯನ್ನ ಈ ಮೂಲಕ ತೋರಿಸ್ತಾ ಇದ್ದಾರೆ. ಲೆಟ್ಸ್ ಗೋ ಲೈವ್. ಈ ಮುಂಚಾನೆ ಭಾನುವಾರ ನೇರವಾಗಿ ಕೃಷ್ಣ ಪಾರ್ಕ್, ಬಸವನಗುಡಿ, ಬೆಂಗಳೂರು. ನನ್ನ ಸಹೋದ್ಯೋಗಿ ಲಕ್ಷ್ಮೀ ನರಸಿಂಹ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಲಕ್ಷ್ಮಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಈ ಥರದ್ದು ಯಾವಾಗ ಮುನ್ನೆಲೆಗೆ ಬರುತ್ತೋ ಅವಾಗೆಲ್ಲ ಅಫ್ಕೋರ್ಸ್ ಕೋರ್ಟ್ ಕೇಸ್ ಆಯ್ತು, ಜನ ಹೋರಾಡ್ತಿದ್ದಾರೆ. ಇದೇನಿದು ಪಾರ್ಕ್ ಅಲ್ಲಿರೋ ಮರ ಕಡಿತೀವಿ ಅಂದ್ರೆ ಯಾಕೆ, ಏನು ಉದ್ದೇಶ, ಏನು? ಸರ್, ಬೆಂಗಳೂರು ಅಂದ್ರೆ ಮೊದಲನೇದಾಗಿ ಉದ್ಯಾನ ನಗರಿ ಅಂತಕ್ಕಂಥ ಒಂದು ಬಿರುದನ್ನ ಪಡ್ಕೊಂಡಿದೆ. ಆದರೆ ಕೆಲವೇ ದಿನಗಳಲ್ಲಿ ಈ ಒಂದು ಉದ್ಯಾನ ನಗರಿ ಅಂತಕ್ಕಂಥ ಒಂದು ಪಟ್ಟಣ ಕಳ್ಕುವಂತ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಹಲವಾರು ಪಾರ್ಕ್ಗಳಲ್ಲಿ ಇರ್ತಕ್ಕಂಥ ಮರಗಳನ್ನ ನಾಶ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ವಿಚಾರ ಯುವಕರು ಕೂಡ ಒಂಥರ ಬೇಸರ ಸಂಗತಿ ಅನ್ಬೋದು. ಬೆಂಗಳೂರಿನ ಒಂದು ಸುಪ್ರಸಿದ್ಧ ಪಾರ್ಕ್ ಅಂತ ಹೇಳ್ಬೋದು MN ಕೃಷ್ಣರಾವ್ ಪಾರ್ಕ್. ಬಸವನಗುಡಿ ಇರ್ತಕ್ಕಂಥ MN ಕೃಷ್ಣ ಪಾರ್ಕ್ ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಮರವನ್ನು ಈಗಾಗಲೇ ಕೂಡ ಮಾರಣ ಹೋಮ ಮಾಡಿದ್ದಾರೆ ಅಂತಕ್ಕಂಥದ್ದು, ಯಾವ ರೀತಿ ಕೊಡ್ಲಿ ಏಟ್ ಬಿದ್ದಿದೆ ಅಂತ ನೋಡ್ತಾ ಇರ್ಬೋದು. ಇದು ಬೃಹತ್ತಾದ ಮರ. ಏನಂದ್ರೆ ಇಲ್ಲಿ ಇರ್ತಕ್ಕಂಥ ಸುಮಾರು ತಾಲೂಕು ಇರ್ತಕ್ಕಂಥ ಸುಮಾರು 10 ಮರಗಳನ್ನು ಕಡಿಯಬೇಕು ಅಂತಕ್ಕಂಥ ಒಂದು ಪ್ಲಾನ್ ಅನ್ನ ಮಾಡತಕ್ಕಂಥ ಸ್ವತಃ ಈ ಒಂದು ಪಾರ್ಕ್ ನ ನಡಿಗೆದಾರರ ಸಂಘ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ವಿಚಿತ್ರ ಅನಿಸಬಹುದು. ಈ ಒಂದು ಪಾರ್ಕ್ ಇರ್ತಕ್ಕಂಥ ಈ ಮರಗಳನ್ನ ಕಡಿದು ಈ ಜಾಗದಲ್ಲಿ ಸೋಲಾರ್ ಪ್ಯಾನಲ್ ಅಳವಡಿಕೆ ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ. ಅದು ಏನು, ಕೆನರಾ ಬ್ಯಾಂಕ್ ಹತ್ರ ಹೋಗಿ ಇವರು CSR ಇನಿಷಿಯೇಟಿವ್ 30 ಲಕ್ಷ ದುಡ್ಡನ್ನ ಫಂಡ್ ಅನ್ನ ತಗೊಂಡ್ಬಂದು ಈ ರೀತಿ ಬಿಬಿಎಂಪಿ ಈ ಒಂದು ಪಾರ್ಕ್ ನಲ್ಲಿ ಮರಗಳನ್ನ ಕಡಿಯೋದಕ್ಕೆ ಪ್ಲಾನ್ ಮಾಡಿ ಈಗಲೇ ಕೂಡ ಒಂದು ಮರವನ್ನ ಕಡಿದಿದ್ದಾರೆ. ಅಂದ್ರೆ ಬಿಬಿಎಂಪಿ ಇರ್ತಕ್ಕಂಥ ಅಧಿಕಾರಿ ಗೊತ್ತಿಲ್ಲ, ಅಂದ್ರೆ ಪರ್ಮಿಷನ್ ಕೊಟ್ಟರು ಬರೀ ಸೋಲಾರ್ ಪ್ಯಾನಲ್ ಅಳವಡಿಕೆ ಮಾಡೋದಕ್ಕೆ ಮಾತ್ರ. ಆದ್ರೆ ಯಾವುದೇ ಕಾರಣಕ್ಕೂ ಪಾರ್ಕ್ ಇರ್ತಕ್ಕಂಥ ಯಾವುದೇ ಮರಗಳಿಗೆ ಹಾನಿ ಮಾಡಬಾರ್ದು ಅಂತಕ್ಕಂಥ ಕಂಡೀಷನ್ ಹಾಕಿದ್ರು ಕೂಡ ಈ ರೀತಿ ಇವರು ಮರವನ್ನ ಕಡಿ, ಅದು ಏನು ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಜನವನ್ನ ಈಚೆ ಹೋದ್ಮೇಲೆ ಇವರು ಕದ್ದು ಮುಚ್ಚಿ ಈ ರೀತಿ ಪಾರ್ಕ್ ಇರ್ತಕ್ಕಂಥ ಮರವನ್ನ ಕಡಿತಕ್ಕಂಥ ನೋಡ್ತಾ ಇರ್ಬೋದು. ಜನ ಯಾವ ರೀತಿ ಬೆಳ್ಳಂಬೆಳಗ್ಗೆ ಸೇರಿ ಮರವನ್ನ ಯಾವುದೇ ಕಾರಣಕ್ಕೂ ಕಡಿಯೋಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿರ್ತಕ್ಕಂಥ ಮರಗಳನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಬಿಬಿಎಂಪಿ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾಕೆ ಈ ರೀತಿ ಮರಗಳನ್ನ ಕಡಿತಾ ಇದ್ದಾರೆ? ಯಾಕೆ ಬೇಕಿತ್ತು ಸೋಲಾರ್ ಪ್ಯಾನಲ್? ನಮಗೆ ಯಾವುದೇ ಕಾರಣಕ್ಕೂ ಸೋಲಾರ್ ಪ್ಯಾನಲ್ ಬೇಡವೇ ಬೇಡ, ಮರಗಳನ್ನ ಕಡಿಯೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನ ಇರ್ತಕ್ಕಂಥ ನೂರಾರು ಮಂದಿ ನಾಗರಿಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಮರವನ್ನು ಕೂಡ ಕಡಿಬಾರ್ದು. ಯಾಕಂದ್ರೆ ನಾವು ಇದುವರೆಗೂ ಕೂಡ ಮೈದಾನದಲ್ಲಿ ಮರಗಳ ಜೊತೆ ಆಟವಾಡ್ತಾ ಇದ್ದಾರೆ. ಮರಗಳನ್ನ ಕಡಿದು ಸೋಲಾರ್ ಮಾಡ್ತಕ್ಕಂಥ ಪ್ಯಾನಲ್ ಮಾಡ್ತಕ್ಕಂಥ ಅವಶ್ಯಕತೆ ಏನು ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನನಗಿರ್ತಕ್ಕಂಥ ಒಬ್ಬ ನಾಗರಿಕರನ್ನು ಕೂಡ ಮಾತಾಡ್ತಾರೆ. ಸರ್, ಈ ಮರವನ್ನ ಕಡಿಯೋದು ಎಷ್ಟು ಸರಿ ಮತ್ತು ಇದು ಬೇಕಿತ್ತ ಅಂತ? ಇದು ತುಂಬಾ ತಪ್ಪಿನ ಕೆಲಸ. ಅವರು CSR ಆಕ್ಟಿವಿಟಿ ಮಾಡದೇ ಆದ್ರೆ ನಾವ್ ಹೇಳ್ತೀವಿ ನಮಗೇನ್ ಅನುಕೂಲ ಅನ್ನೋದು ಅದನ್ನ ದಯವಿಟ್ಟು ಮಾಡ್ಲಿ. ಇಲ್ಲಿ ಮರ ಕಡಿದು ಇದು ಆರೋಗ್ಯಧಾಮ ಆಗಿದೆ. ದಿನ ಬೆಳಗ್ಗೆ ಇಲ್ಲಿಗೆ ಬರ್ತಾರೆ, 5-6 ಸಾವಿರ ಜನ ಬಂದು ಇಲ್ಲಿ ವಾಕ್ ಮಾಡ್ತಾರೆ. ಸರ್, ಇದು ಮರನ ಕಡಿದು ಅಭಿವೃದ್ಧಿ ಮಾಡೋ ಅವಶ್ಯಕತೆ ಇಲ್ಲ. ಆಗ ವಾಕರ್ ಅಸೋಸಿಯೇಷನ್ ಅವ್ರು ಏನಿದ್ರು ಅಭಿವೃದ್ಧಿ ಮಾಡಬೇಕಷ್ಟೊತ್ತು ಹಾನಿಕರ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಕಾರ್ಪೊರೇಷನ್ ಆಗಲಿ ಏನೇ ಆಗಲಿ ಪರ್ಮಿಷನ್ ತಗೊಳ್ದಿರ ಇದನ್ನ 30 ಲಕ್ಷ ರೂಪಾಯಿ ಫಂಡ್ ಬಂದಿದೆ ಅಂದ್ಬಿಟ್ಟು ಅನಧಿಕೃತವಾಗಿ ಇದನ್ನ ಕೆಲಸ ಮಾಡ್ತಾ ಇದ್ದಾರೆ. ಇದು ಶುಕ್ರವಾರ ಬೆಳಗ್ಗೆ ಪಾರ್ಕ್ ಕ್ಲೋಸ್ ಆದಾಗ ಇದನ್ನ ಮರ ಕಡ್ದಾಕಿದ್ದಾರೆ. ಅದನ್ನಲ್ಲಿ ನಾವು ನೋಡ್ಬಿಟ್ಟು ಮರ ನಿಲ್ಸಿದೀವಿ. ನಾವೇನಾದ್ರೂ ಅವತ್ತು ಬರ್ದೇ ಹೋಗಿದ್ರೆ ಇಲ್ಲಿರೋ ಮರ 10 ಮರನೂ ಹೊಡೆದಾಕ್ಬಿಟ್ಟು ನಾಳೆ ದಿನ ಎಲ್ಲ ಇದ್ ಮಾಡಿರೋರು. ಮರ ಇರೋದು ಏನಕ್ಕಪ್ಪ ಅಂದ್ರೆ ಗಾಳಿ ನೆರಳು ಮರಳಿರೋಕ್ಕೋಸ್ಕರ ನಾವು ಎಲ್ಲ ಇದ್ ಮಾಡ್ತಿರೋದು. ಅದನ್ನ ಇಲ್ಲ ಅಂತಂದ್ಮೇಲೆ ಏನಕ್ಕೆ ಬೇಕು ಇದು ಕಾಮಗಾರಿ?
ಯಾರಿಗ ಅನುಕೂಲ ಆಗತ್ತೆ. ಇನ್ನು ಮರ ನಡಿಬೇಕೆ ಅಷ್ಟೊತ್ತು ಯಾರು ಕಡ್ದಾಕ ಉದ್ದೇಶ ಅವಶ್ಯಕತೆ ಏನ್ ಇಲ್ಲ. ಕೇಳಿ? ಅದು ಯಾಕೆ ಈ ತರ ಮಾಡಕ್ ಕೊಟ್ಟಿದ್ದಾರೆ ಅಲ್ವಾ? ನಾನೇ ಹುಟ್ಟಿಲ್ಲ ಸರ್, ಅವಾಗಿಂದ ಇದೆ ಇದು ಸರ್. ನಮ್ಮ ಪ್ರಪೋಸಲ್ ಯಾರ್ದು? ಈ ಪ್ರಾಜೆಕ್ಟ್ ಯಾರ್ದು? ನಮ್ಮ ಉದ್ದೇಶ ಏನಂತ ಸರ್, ಮರನ ಉಳಿಸ್ಬೇಕು, ಫೀಲ್ಡ್ ಉಳಿಸ್ಬೇಕು, ಪಾರ್ಕ್ ಉಳಿಸ್ಬೇಕು. ಇದು ನಮ್ಮ ಉದ್ದೇಶ. ಒಟ್ಟಾರೆ ಈ ರೀತಿ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನ ಇನ್ನು ಮುಂದಕ್ಕೆ ನಾವು ಯಾವುದಕ್ಕೆ ಕಾರಣಕ್ಕೂ ಮಾಡೋದಕ್ಕೆ ಬಿಡಲ್ಲ, ಒಂದು ಮರವನ್ನು ಕೂಡ ಕಡಿಬಾರದು ಅಂತಕ್ಕಂಥ ಆಗ್ರಹವನ್ನು ಮುಂದಿಟ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಬಿಬಿಎಂಪಿ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕರೆಕ್ಟ್. ಸೋಲಾರ್ ಪ್ಲಾಂಟ್ ಹಾಕಬೇಕು ನಿಜ, ಅದರ ಅವಶ್ಯಕತೆ ಇರೋದು ನಿಜ. ಆದ್ರೆ ಜಾಗ ಇದೆನಾ? ಬೇರೆ ಏನಾದ್ರೂ ಇದ್ರ ಬಗ್ಗೆ ಚಕಾರ ಇದೆಯಾ? ಇಂಥವ್ರು ಯಾರೋ ಪ್ಲಾನ್ ಮಾಡಿ ಇದು ಮಾಡ್ತಿದ್ದಾರೆ ಅಂತ. ಲಕ್ಷ್ಮಿ, ಕ್ಯಾನ್ ಯು ಹಿಯರ್ ಮೀ? ಲಕ್ಷ್ಮಿ, ಓಕೆ, ಲೆಟ್ಸ್ ಗೋ. ಲಕ್ಷ್ಮಿನ ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡ್ಸೋಣ, ರೀಕನೆಕ್ಟ್ ಮಾಡೋಣ, ಬಿಕಾಸ್ ಇನ್ನೊಂದಷ್ಟು ಮಾಹಿತಿ ಬೇಕು ಅಲ್ಲಿಂದ. ಭಾನುವಾರ ಬೆಳಗ್ಗೆ ವಾಕರ್ಸ್ ಅಸೋಸಿಯೇಷನ್ ಈಗಾಗಲೇ ತುಂಬಾ ಜನ ಬೆಂಗಳೂರಿನ ನಾಗರಿಕರು ಅಲ್ಲಿದ್ದಾರೆ, ಅಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವ್ರ ಜೊತೆ ನನ್ನ ಸಹೋದ್ಯೋಗಿ ಕೂಡ ಬೆಳಗ್ಗೆ ಎಂಟ್ರಿ ಕೊಟ್ಟರು. ಬಿಕಾಸ್ ಈ ಥರದ್ದು ನಡೀತಾ ಇದೆ ಅಂತ ಗೊತ್ತಾದ ತಕ್ಷಣ ವಿಸ್ತಾರ ನ್ಯೂಸ್ ಜನಪರ ಮತ್ತು ನಿಖರ ಸುದ್ದಿ. ಹಾಗಾಗೇನೆ ಭಾನುವಾರ ಬೆಳಗ್ಗೆ ಬೆಂಗಳೂರಿನ ಅಭಿವೃದ್ಧಿ ಹೆಸರಿನಲ್ಲಿ ಮರಗಳ ಮಾರಣ ಹೋಮ ಆಗ್ತಾ ಇದೆ. ಆ ಮರಗಳನ್ನ ಉಳಿಸಬೇಕು. ನಾವು ಕೂಡ ಧ್ವನಿಗೂಡಿಸ್ತಾ ಇದ್ದೀವಿ ಬೆಂಗಳೂರಿನ ನಾಗರಿಕರ ಜೊತೆ. ನಾವಿದ್ದೀವಿ, ಹಾಗಾಗಿ ಆ ಮರಗಳನ್ನ ಕಡಿಯೋದಕ್ಕೆ ಬಿಡಲ್ಲ. ಆಗ್ಲೇ ಮೆನ್ಷನ್ ಮಾಡ್ತಿದ್ವಿ, ಉದ್ಯಾನ ನಗರಿ ಅಂತ ಕರಿತೀವಿ, ಗಾರ್ಡನ್ ಸಿಟಿ ಆಫ್ ಬೆಂಗಳೂರು. ಗಾರ್ಡನ್ ಸಿಟಿ ಆದ್ಮೇಲೆ ಗಾರ್ಡನ್ ಚೆನ್ನಾಗಿರ್ಬೇಕೆ. ಒಂದು ಕಡೆ ಯಾವುದೋ ವಯಸ್ಸಾಯ್ತು ಆ ಮರ ಬಿದ್ದರೆ ಯಾರಿಗೋ ಪ್ರಾಬ್ಲಮ್ ಆಗುತ್ತೆ, ಆ ಥರದ್ದು ತುಂಬ ಇದೆ. ಅದ್ರ ಕಡೆ ಗಮನ ಹರಿಸ್ಲಿ. ಅಥವಾ ಯಾವುದೋ ನಾವಾಗಲೇ ಹೇಳಿದ್ನಲ್ಲ, ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು ಅಥವಾ ವೈಟ್ ಟಾಪಿಂಗ್ ಮಾಡಬೇಕು, ಅಲ್ಲೆಲ್ಲೋ ಚರಂಡಿ ಅಗಿಬೇಕು, ಅನಿವಾರ್ಯತೆ, ಆ ಮರ ಕಡಿಲೇಬೇಕು ಅನ್ನೋದನ್ನು ಕೂಡ ಮತ್ತೆ ಕಷ್ಟಪಟ್ಟು ತಡ್ಕೊತೀವಿ ನಾವು. ಲೆಟ್ಸ್ ಗೋ, ಐ ಗೋ ಬ್ಯಾಕ್. ನನ್ನ ಸಹೋದ್ಯೋಗಿ ಮತ್ತೆ ರೀಜಾಯ್ನ್ ಆಗ್ತಿದ್ದಾರೆ, ಲಕ್ಷ್ಮೀ ನರಸಿಂಹ. ಲಕ್ಷ್ಮಿ, ಯು ಕ್ಯಾನ್ ಟಾಕ್ ಟು ಮೆನಿ ಪೀಪಲ್. ಅಲ್ಲಿ ತುಂಬಾ ಜನ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಬೇಕಾದ್ರೆ ಸರ್ಕಾರಕ್ಕೆ ಅವರೇ ಐಡಿಯಾಸ್ ಕೊಡ್ತಾರೆ. ಈ ತರ ಯಾಕೆ ಮಾಡ್ತಿದ್ದೀರಾ? ಮರ ಬೆಳೆಸಬೇಕು, ಮರ ಉಳಿಸಬೇಕು, ಅಥವಾ ಸೋಲಾರ್ ಪ್ಲಾಂಟ್ ಹಾಕಬೇಕು ಅಂದ್ರೆ ಬೇರೆ ಬೇರೆ ಜಾಗ ಇದೆ ಅಂತ. ಗೋ ಹೆಡ್, ಪ್ಲೀಸ್ ಟಾಕ್ ಟು ದೆಮ್. ಎಸ್ ಸರ್. ಜನಕ್ಕೂ ಕೂಡ ಅದೇ ಒಂಥರ ಆಶ್ಚರ್ಯ ಆಗಿರ್ತಕ್ಕಂಥದ್ದು. ನೆರಳು ಕೊಡ್ತಕ್ಕಂಥ, ಗಾಳಿ ಕೊಡ್ತಕ್ಕಂಥ ಈ ರೀತಿ ಬೃಹತ್ತಾದ ಮರಗಳನ್ನ ಕಡಿದು ಇಲ್ಲಿ ಸೋಲಾರ್ ಪ್ಯಾನಲ್ ಮಾಡಿ ಯಾವ ಪುರುಷತ್ವಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಚ್ಚರಿಯ ಪ್ರಶ್ನೆಯನ್ನು ಕೂಡ ಇರ್ತಕ್ಕಂಥ ಜನ ಮಾಡ್ತಾ ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ ಸರ್. ಹೇಳಿ ಸರ್, ಎಷ್ಟು ಶಾಕ್ ಆಗುತ್ತೆ ಅಂತ? ಈಗ ಪಾರ್ಕ್ ಅಂತ ಹೇಳಿದ್ರೆ ನಮ್ಮ ಸೀನಿಯರ್ ಸಿಟಿಸನ್ಸು, ಚಿಕ್ಕ ಮಕ್ಕಳು, ಮಿಡ್ಲ್ ಏಜ್ನವರು ಎಲ್ಲರೂ ಇಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಬರ್ತಾರೆ. ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಫಸ್ಟ್ ನಮಗೆ ಬೇಕಾಗಿರೋದು ಆಕ್ಸಿಜನ್ ಬರೋದು ನಮ್ಮ ಗಿಡ ಮರಗಳಿಂದನೇ ಬರೋದು. ಇದರಿಂದ ಸಾವಿರಾರು ಜನ ನಮ್ಮ ಈ ಪಾರ್ಕಲ್ಲಿ ಪ್ರತಿ ದಿವಸ ಬಂದು ಎಷ್ಟೋ ರೋಗಗಳಿಂದ ಕಾಪಾಡಿಕೊಂಡು ಅವರವರ ಇದನ್ನು ಆರೋಗ್ಯನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ ಹಿಂದೆ ಇಲ್ಲೆಲ್ಲ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ದೊಡ್ಡ ಕೋಟೆಗಳು ಕಟ್ಟೋ ಥರ ಇದು ಹಾಕಿದ್ದಾರೆ. ಇದು ಮಾತನಾಡ್ತಾ ಇರೋದು ನಾನು ಕಾಶಿನಾಥ್ ಅಂತ. ಈ ಪಾರ್ಕಿಂದ ನಾನೊಬ್ಬ ನಾಗರಿಕ ಅಷ್ಟೇ. ಈ ಮರ ಕಡಿಯೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಮರ ಕಡಿಬಾರ್ದು. ಕಾರಣ ಏನು ಗೊತ್ತಾ? ಇಲ್ಲಿ ಸುಮಾರು ಜನ ಸರ್, ಕೊರೋನಾ ಟೈಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಆಕ್ಸಿಜನ್ಗೆ ಅಂತ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಈಗ ಇರೋದನ್ನು ಹಾಳು ಮಾಡ್ತಾ ಇದ್ದಾರೆ ಅಂದ್ರೆ ಮುಂದೆ ಇರೋ ಜನರೇಷನ್ಗೆ ಏನ್ ಮಾಡ್ತಾರೆ, ಮುಂದಕ್ಕೆ ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡಿ. ನಾವೇನೋ ಎಲ್ಲ ಇಷ್ಟೊಂದೆಲ್ಲ ಇದೆಲ್ಲ ಪ್ರಪೋಸಲ್ ಮಾಡಿ ಕೇಳ್ತೀವಿ ಪೊಲಿಟಿಷಿಯನ್ಸ್ನ. ಎಷ್ಟು ದೂರ ಅವ್ರು ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಲ್ಲಿ ಕಿತ್ತಾಡೋಕೆ ಅವ್ರಿಗೆ ಟೈಮ್ ಇಲ್ಲ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ನೋಡೋಣ ಇದಾದ್ಮೇಲೆ. ಸರ್, ಇದು ಬಿಬಿಎಂಪಿ ಮೇಲೆ ಯಾರು ಪರ್ಮಿಷನ್ ಕೊಟ್ಟಿದ್ರೋ ಅದ್ರ ಮೇಲೆ ಗಮನ ತಗೋಬೇಕು ಅಂತ ಎಲ್ಲರೂ ಒತ್ತಾಯಿಸ್ತಾರೆ. ಓಕೆ, ಬಂದಿದ್ದು ಒಂದು ಇತ್ತೀಚೆಗೆ ಬಂದಿದ್ದು ಇದೇನಂದ್ರೆ, ಈಗ ಇಲ್ಲಿ ಒಂದು ಸೋಲಾರು ಇದೆಲ್ಲ ಅಳವಡಿಸಿ, ಸೋಲಾರ್ ಎಲ್ಲ ಅಳವಡಿಸಿ ಆಮೇಲೆ ಪ್ರತಿಯೊಬ್ಬ ಮನುಷ್ಯನು ಬಂದು ಬೆಳಿಗ್ಗೆ ಬರ್ಬೇಕಂದ್ರೆ ಪೇ ಮಾಡಬೇಕು. ಎಲ್ಲದಕ್ಕೂ ಪೇ ಮಾಡಿ ವಾಕ್ ಮಾಡಬೇಕು, ಪೇ ಮಾಡಿ ಇಲ್ಲಿ ಎಲ್ಲ ತರದ್ದು ಇದು ಮಾಡಬೇಕು ಅಂತ. ಸೊ ಒಟ್ಟಾರೆ ಈ ನಡಿಗೆದಾರರ ಸಂಘ ಇರೋದು ಪಾರ್ಕ್ ಅನ್ನ ಕಾಪಾಡೋದಕ್ಕ ಅಥವಾ ಪಾರ್ಕ್ ಅನ್ನ ಹಾಳು ಮಾಡೋದಕ್ಕ ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥ ಹಿರಿಯ ನಾಗರಿಕರು ವ್ಯಕ್ತಪಡಿಸಿದ್ರು. ಇನ್ನಾದ್ರೂ ಕೂಡ ಬಿಬಿಎಂಪಿ ಅರಣ್ಯ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಇನ್ನು ಮುಂದೆ ಆದ್ರೂ ಮರಗಳನ್ನು ಕಡಿಯೋದಕ್ಕೆ ಯಾವುದೇ ಕಡೆಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ ಈ ಒಂದು ಎಂ.ಎನ್. ಕೃಷ್ಣರಾವ್ ಪಾರ್ಕ್ ನ ನಾಗರಿಕರು ಮತ್ತು ನಡಿಗೆದಾರರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಮಚ್ ಲಕ್ಷ್ಮೀ ನರಸಿಂಹ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ಗೊತ್ತಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ವಿಸ್ತಾರ ನ್ಯೂಸ್ ಆ ನಿಖರ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.